ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗು ಓಣಂ ದಿನದ್ದಾಗಿರುತ್ತೆ, ಅಂದರೆ ಸಂಡೇ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಡೇ ನಮ್ಮ ಮನೇಲಿ ಓಣಂ ಸೆಲೆಬ್ರೇಟ್ ಮಾಡಿದ್ವಾ ಅಂತ ನೀವು ಕೇಳ್ಬೋದು. ಓಣಂ ಸೆಲೆಬ್ರೇಷನ್ ನಾವು ಮಾಡಿದ್ದಲ್ಲ, ನಮ್ಮ ಮೇಲ್ಗಡೆ ಮನೆಯಲ್ಲಿ ರೆಂಟಿಗಿದ್ದಾರಲ್ಲ ಅವ್ರು ಮಾಡಿದ್ದು. ಅವರು ಮೂಲತಃ ಕೇರಳದವರು, ಬಟ್ ಮೈಸೂರಲ್ಲಿ ಸೆಟಲ್ ಆಗಿದ್ದಾರೆ. ಅವರು ಈ ಓಣಂನ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಅವ್ರು ಸೆಲೆಬ್ರೇಟ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಅಂತಂದರೆ ರಂಗೋಲಿ ಬಿಡಿಸೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅದನ್ನು ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ಹೂವಿನಲ್ಲಿ ರಂಗೋಲಿ ಬಿಡಿಸೋಕ್ಕೂ ಮುಂಚೆ ಈ ಥರ ಸ್ವಲ್ಪ ಸಗಣಿಯಲ್ಲಿ ಸಾರಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೀವು ಯಾವ ಥರ ಡಿಸೈನ್ನ ಬಿಡಿಸೋದಕ್ಕೆ ಶುರು ಮಾಡ್ತೀರಾ ಅನ್ನೋದನ್ನು ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು. ಸೊ ಪ್ರಿಪ್ರೇಷನ್ ಮಾಡಿಕೊಂಡು ಅದೇ ಥರ ಫ್ಲವರ್ನ ಫಿಲ್ ಮಾಡ್ತಾ ಹೋಗಬೇಕು. ಏನಕ್ಕಪ್ಪ ಸಗಣಿಯಲ್ಲಿ ಸಾರಿಸ್ಕೋಬೇಕು ಅಂತಂದರೆ, ನೀವು ಬಿಡಿಸಿದಂತಹ ಅಂದರೆ ಹೂವಲ್ಲಿ ತಾನೇ ರಂಗೋಲಿಯನ್ನು ಬಿಡಿಸೋದು. ಜೋರಾಗಿ ಗಾಳಿ ಬೀಸಿದ್ರೆ ಅಥವಾ ಮಳೆ ಏನಾದರೂ ಬಂತು ಅಂತಂದರೆ ಅದು ಸ್ವಲ್ಪ ಅಂಟ್ಕೊಳ್ಳೋ ಥರ ಇರಬೇಕು ಅನ್ನೋ ರೀಸನ್ಗೆ ತೊಪ್ಪೆಯಲ್ಲಿ ಸ್ವಲ್ಪ ಸಾರಿಸೋದು. ನೀವು ಬರೀ ನೆಲಕ್ಕೆ ನೀರು ಹಾಕ್ಬಿಟ್ಟು ಹೂವನ್ನೇನಾದರೂ ಸ್ಪ್ರೆಡ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಹೊತ್ತು, ಅಂದರೆ ನೀರು ಹಾರೋ ತನಕ ಅದು ಇರುತ್ತೆ. ನೀರು ಆರಿದ್ಮೇಲೆ ಅದು ಗಾಳಿಗೆ ಹಾರ್ಕೊಂಡು ಹೋಗುತ್ತೆ ಅನ್ನೋ ರೀಸನ್ಗೋಸ್ಕರ ಈ ಥರ ಸ್ವಲ್ಪ ತೊಪ್ಪೆಯನ್ನು ಹಾಕ್ಬಿಟ್ಟು ಸಾರಿಸ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಚಾಕ್ ಪೀಸಲ್ಲಿ. ಅದಾದಮೇಲೆ ನಮ್ಗೆ ಅದೆಷ್ಟು ಕಲರ್ಸು ಹೂ ಸಿಕ್ತೋ ಅದನ್ನು ಈ ಥರ ಜೋಡಿಸ್ಕೊತಾ ಹೋಗ್ತಾ ಇದ್ದೀವಿ. ಈ ರಂಗೋಲಿ ಬಿಡಿಸೋದಕ್ಕೆ ನಿಮಗೆ ಎಷ್ಟು ಕಲರ್ಸು ಹೂ ಸಿಗುತ್ತೋ ಅಷ್ಟು ರಂಗೋಲಿ ಚೆನ್ನಾಗಿ ಬರುತ್ತೆ. ಅಂದರೆ ಎಷ್ಟು ಕಲರ್ಸ್ ಹೂ ಸಿಗುತ್ತೋ ಅಷ್ಟೂ ತಂದ್ಕೊಂಡು ಬಿಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೊಂದು 5-6 ಕಲರ್ಸ್ ಸಿಕ್ಕಿತ್ತು ಅನಿಸುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಥರ ಡಿಸೈನ್ ಬೇಕು ಅನ್ನೋದನ್ನು ನಾವು ನೋಡಿಕೊಂಡು ಈಸಿಯಾಗಿ ಸಿಂಪಲ್ಲಾಗಿ ಸರ್ಕಲ್ ಶೇಪಲ್ಲಿ ಬಿಡಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ನಾವೇನು ಆಲ್ರೆಡಿ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವೋ ಆ ಮಾರ್ಕಿಂಗ್ ಪ್ರಕಾರನೇ ಒಂದೊಂದು ಕಲರ್ ಫ್ಲವರ್ನ ಫಿಲ್ ಮಾಡ್ತಾ ಹೋಗ್ತಿದ್ದೀವಿ ಅಷ್ಟೇ. ಇಬ್ಬರು ಸೇರಿ ಅದನ್ನು ಫಿಲ್ ಮಾಡ್ತಾಯಿದ್ದೀವಿ. ಅಂದರೆ ನನ್ನ ಐಡಿಯಾನ ಅವ್ರ ಐಡಿಯಾನ ನನಗೆ ಶೇರ್ ಮಾಡಿಕೊಂಡು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಫಿಲ್ ಮಾಡ್ತಾಯಿದ್ದೀವಿ. ನಾವು ಆ್ಯಕ್ಚುಲಾಗಿ ಪ್ಲ್ಯಾನ್ ಮಾಡಿದ್ದೇ ಒಂದು, ಅದಾಗಿದ್ದೇ ಒಂದು ಅಂತ ಹೇಳ್ಬೋದು. ಅಂದರೆ ಸರ್ಕಲ್ ಶೇಪ್ ಅಂತ ಅಂದ್ಕೊಂಡೇನು ಪ್ಲ್ಯಾನ್ ಮಾಡಿರಲಿಲ್ಲ. ಅದನ್ನು ಬೇರೆ ಥರ ಯಾವುದಕ್ಕಾದ್ರೂ ಶೇಪಿಗೆ ಟರ್ನ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಫೈನಲಿ ಮಾಡ್ತಾ ಸರ್ಕಲ್ ಶೇಪೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತಂದ್ಬಿಟ್ಟು ಅದೇ ಶೇಪ್ನ ಫೈನಲೈಸ್ ಮಾಡ್ಕೊಂಡ್ವಿ ಅಷ್ಟೇ. ಯಾವುದೇ ಒಂದು ಆಚರಣೆ ಇರಲಿ, ನಮ್ಮ ಆಚರಣೆಗಳನ್ನ ಇನ್ನೊಬ್ಬರ ಆಚರಣೆಗಳನ್ನ ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಗೆ ಅವರವರ ಆಚರಣೆಗಳ ಬಗ್ಗೆ ನಮಗೊಂದು ಐಡಿಯಾ ಅಂತಲೂ ಕೂಡ ಬರುತ್ತೆ. ಇವಾಗ ನಮ್ಮ ಮನೆಗಳಲ್ಲಿ ನಾವು ವರಮಹಾಲಕ್ಷ್ಮಿ ಆಗಿರಬಹುದು, ಗೌರಿ ಹಬ್ಬ ಆಗಿರ್ಬೋದು, ಅದನ್ನು ಬೇರೆ ಥರ ಮಾಡ್ತೀವಿ. ಇವಾಗ ಅವರಿಂದ ನಾನು ಓಣಂನ ಅವ್ರು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಂಗಾಯಿತು. ಅಂದರೆ ಒಂದೊಂದು ಪ್ರಾಂತ್ಯಕ್ಕೂ ಒಂದೊಂದು ಥರ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ಕರ್ನಾಟಕದಲ್ಲಿರೋ ಕೇರಳದವರು ಈ ಓಣಂನ ಸೆಲೆಬ್ರೇಟ್ ಮಾಡ್ತಾರೆ. ಕೇರಳದಲ್ಲಿ ಓಣಂನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಯಾರು ಕೇರಳದಿಂದ ಕರ್ನಾಟಕದಲ್ಲಿ ಬಂದು ಅಥವಾ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ ವಾಸವಾಗಿರ್ತಾರೋ ಅವ್ರುಗಳು ಸಹಿತ ಓಣಮನ್ನು ಸೆಲೆಬ್ರೇಟ್ ಮಾಡ್ತಾರೆ. ಈ ಮೊದಲು ಅಂದರೆ ಇವರು ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ನನಗೆ ಈ ಓಣಮ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಅಥವಾ ಈ ಹಬ್ಬದ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಏನಕ್ಕೆ ಫ್ಲವರಲ್ಲಿ ರಂಗೋಲಿ ಹಾಕ್ತಾರೆ, ಏನಕ್ಕೆ ರೆಗ್ಯುಲರಾಗಿ ರಂಗೋಲಿ ಹಾಕಲ್ಲ, ಓಣಮ್ ಅಂದರೆ ಫ್ಲವರ್ ರಂಗೋಲಿ, ಅದು ಒಂದಷ್ಟೇ ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿತ್ತು. ಅದನ್ನು ಹೇಗೆ ಬಿಡಿಸ್ತಾರೆ, ಯಾಕೆ ಬಿಡಿಸ್ತಾರೆ, ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಐಡಿಯಾ ಇರಲಿಲ್ಲ. ಸೊ ಇವಾಗ ನನಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬಂದಿದೆ ಅಂತ ಹೇಳ್ಬೋದು. ನನಗೆ ಈ ಥರ ಫ್ಲವರಲ್ಲಿ ರಂಗೋಲಿ ಬಿಡಿಸಿದ್ದಕ್ಕೆ ಹೆಲ್ಪ್ ಮಾಡೋದಾಗಲಿ, ಅವ್ರ ಆಚರಣೆಗಳನ್ನ ನಾನು ತಿಳ್ಕೊಳ್ಳೋದಕ್ಕಾಗಲಿ ತುಂಬ ಖುಷಿ ಇದೆ. ಯಾಕಂದರೆ ಅವ್ರವ್ರ ಧರ್ಮನ ಅವ್ರವ್ರು ಪಾಲಿಸ್ತಿರ್ತಾರೆ, ಅದನ್ನು ನಾವು ಗೌರವಿಸ್ಬೇಕು ಯಾರೇ ಆಗಲಿ. ಇವಾಗ ನಮ್ಮ ಭಾಷೆ, ನಮ್ಮ ಧರ್ಮ, ನಮ್ಮ ಥನ ಅಂತ ಬಂದವಾಗ ನಮ್ಮ ಥನ, ನಮ್ಮ ಭಾಷೆ, ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು. ಹಾಗೆಯೇ ಬೇರೆ ಧರ್ಮವನ್ನು, ಬೇರೆ ಭಾಷೆಯನ್ನು ಗೌರವಿಸ್ಬೇಕು ಅನ್ನೋದನ್ನು ನಾನು ತುಂಬ ಪಾಲಿಸ್ತೀನಿ. ಯಾಕಂದರೆ
ನಾವು ಓದ್ಕೊಂಡು ಬಂದಿರೋದೇ ಅದು ಅಲ್ವಾ, ಭಾರತ ಅಂತಂದ್ರೇ ಹಾಗೆ, ಕರ್ನಾಟಕ ಅಂತಂದ್ರೇ ಹಾಗೆ, ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತಂದ್ಬಿಟ್ಟು ನಾವು ಚಿಕ್ಕ ಮಕ್ಕಳಿಂದನೂ ಕೂಡ ನಾವು ಓದ್ಕೊಂಬಂದಿರೋದು ಅದೇನೇ ಅಲ್ವಾ. ಭಾವೈಕ್ಯತೆಯನ್ನು ಬೆಳೆಸ್ಕೋಬೇಕು ಅಥವಾ ಒಂದು ಧರ್ಮವನ್ನು, ಒಂದು ಆಚರಣೆಯನ್ನು ಗೌರವಿಸಬೇಕು, ನಮ್ಮತನವನ್ನು, ನಮ್ಮ ಆಚರಣೆಗಳನ್ನ ನಾವು ಪ್ರೀತಿಸಬೇಕು, ಹಾಗೆಯೇ ಬೇರೆ ಆಚರಣೆಗಳನ್ನ ಗೌರವಿಸಬೇಕು ಅಂತಂದ್ಬಿಟ್ಟೆ ಅಲ್ವಾ ನಮ್ಮ ಧರ್ಮದಲ್ಲಿ ಇರೋದು. ಫೈನಲಿ ನೋಡ್ತಾ ಇರ್ಬೋದು ನಮ್ಮ ಓಣಂ ಫ್ಲವರ್ ರಂಗೋಲಿ ಈ ಥರ ಬಂತು. ಕಡೆಗೆ ಜೋರಾಗಿ ಒಂದು ಸಲ ಗಾಳಿನೂ ಬೀಸ್ಕೊಂಡಿದ್ದರಿಂದ ಸೈಡಲ್ಲಿ ಏನು ನಾವು ಎಲೆಗಳನ್ನ ಇಟ್ಟಿದ್ವಿ ಅದು ಸ್ವಲ್ಪ ಆರೋಯ್ತು ಅಂತಲೂ ಕೂಡ ಹೇಳ್ಬೋದು. ಬಟ್ ಫೈನಲಿ ನನಗೆ ಫಿನಿಶಿಂಗು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆಯೇ ಓಣಮಲ್ಲಿ ಅವರು ತುಂಬ ತರಹದ ಅಡುಗೆಗಳನ್ನು ಮಾಡ್ತಾರೆ, ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮಗೂ ನೆಕ್ಸ್ಟ್ ಟೈಮು ಈ ಥರ ಓಣಂ ರಂಗೋಲಿ ಬೇಕು ಅಂತಂದರೆ ನನ್ನ ವ್ಲಾಗ್ನ ನೀವು ವಿಸಿಟ್ ಮಾಡಬಹುದು. ಈಸಿಯಾಗಿ ಓಣಂಗೆ ಹೇಗೆ ರಂಗೋಲಿ ಹಾಕ್ಬೋದು ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ತಿಳ್ಕೊಂಡ್ರಿ ಅನ್ಕೋತೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್. ಹಾಗೆಯೇ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.